7 ಕೆಜಿಯಿಂದ 5 ಕೆಜಿ ಇಳಿಸಿದ್ರು. ಆಮೇಲೆ ಮತ್ತೆ ಮುಖ್ಯಮಂತ್ರಿ ಆದೆ, 5 ಕೆಜಿ ಬದಲು 10 ಕೆಜಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನಾನು. 10 ಕೆಜಿ. ಈ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ 1 ಕೆಜಿ ಅಕ್ಕಿಗೆ. ಕೊಡ್ರಿ, ನಮ್ಮ ಹತ್ರ ಅಕ್ಕಿ ಸಿಗ್ತಾ ಇಲ್ಲ, ನೀವು ಇಟ್ಕೊಂಡಿದ್ದೀರಿ, ದಾಸ್ತಾನು ಮಾಡಿ ಇಟ್ಕೊಂಡಿದ್ದೀರಿ FCI ನಲ್ಲಿ. 34 ರೂಪಾಯಿ 1 ಕೆಜಿ ಕೊಡ್ತೀವಿ, ಪುಕ್ಕಟೆ ಕೊಡಬೇಡಿ. 5 ಕೆಜಿ ಕೇಳಿದ್ರೆ ಇಲ್ಲ ಅಂದ್ಬಿಟ್ರು, ಕೊಡಲ್ಲ ಅಂದ್ಬಿಟ್ರು. ಆಮೇಲೆ ನಾನು ಒಬ್ಬರಿಗೆ BPL ಕಾರ್ಡ್ ಹೋಲ್ಡರ್ಸ್ಗೆ, ಪ್ರತಿಯೊಬ್ಬ ವ್ಯಕ್ತಿಗೆ 34 ರೂಪಾಯಿನಂತೆ 5 ಕೆಜಿಗೆ 170 ರೂಪಾಯಿ ಕೊಡ್ತಾ ಇದ್ದೀನಿ ಈಗ. ಅಲ್ವಾ? ಸಾಕಾಗ್ತಾ ಇದೆ ಅಲ್ವಾ? ಸಾಕಾಗುತ್ತಲ್ವಾ? ಒಬ್ಬರಿಗೆ 5 ಕೆಜಿ ಅಕ್ಕಿ 170 ರೂಪಾಯಿ. 1 ಲಕ್ಷದ ಸುಮಾರು 4.5 ಕೋಟಿ ಜನರಿಗೆ ಕೊಡ್ತಾ ಇದ್ದೀವಿ. 4.5 ಕೋಟಿ. 1,62,000 ಜನರಿಗೆ, 200 ಯೂನಿಟ್ ಅವರಿಗೆ ಫ್ರೀ ಕರೆಂಟ್. ಯಾರು ಕೊಟ್ಟಿದ್ರ? ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹಳ್ಳಿನಲ್ಲಿ ಹುಟ್ಟಿ ಕಷ್ಟ ಗೊತ್ತಿದ್ದರಿಂದ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ. ಯಾರ್ಯಾರು ಫ್ರೀ ಕರೆಂಟ್ ಬಿಲ್ ಕಟ್ಟದೇ ಇರೋರು ಕೈ ಎತ್ತಿ ನೋಡೋಣ. ನೀವೆಲ್ಲ ಕಟ್ತಾ ಇದ್ದೀರಾ? ಯಾರು ಬಿಲ್ ಕಟ್ಟಾಗಿಲ್ಲ 200 ಯೂನಿಟ್ ವರೆಗೆ. ಎಲ್ಲ ವಿದ್ಯುತ್ ಶಕ್ತಿ ಬಂದಿದ್ದಾರ? ಎಲ್ಲ ಬಂದಿದ್ಲಮ್ಮ, ಎಲ್ಲ ಒಬ್ರು ಕಟ್ಟಾಗಿಲ್ಲ. ನೀನ್ ಕಟ್ಟಿದ್ಯಾ 200 ಯೂನಿಟ್ಗಿಂತ ಜಾಸ್ತಿ ಇದ್ರೆ ಕಟ್ತೀಯ. 200 ಯೂನಿಟ್ ಒಳಗಡೆ ಇರೋರು, ಪ್ರತಿ ತಿಂಗಳು 200 ಯೂನಿಟ್ ಒಳಗಡೆ ಇರೋರು 1,62,00,000 ಕುಟುಂಬಗಳು. ಕರ್ನಾಟಕದಲ್ಲಿ ಇರೋ ಜನಸಂಖ್ಯೆ ಎಷ್ಟು? 7 ಕೋಟಿ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ. ಅದರಲ್ಲಿ 1,62,00,000 ಕುಟುಂಬಗಳು. ಒಂದು ಕುಟುಂಬ ಅಂದ್ರೆ ಎಷ್ಟು? 4 ಜನ ಅಂತ ಅನ್ಕೊಂಡ್ರು 1 ಕೋಟಿ ಸುಮಾರು 16 ಇಂಟು 4 ಎಷ್ಟಾಯ್ತಮ್ಮ? 6,40,00,000 ಜನರಿಗೆ ಸಹಾಯ ಆಯ್ತು. ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ಮೇಲೆ ಟೀಕೆ ಮಾಡೋದು. ದುಡ್ಡಿಲ್ಲ ಸಿದ್ದರಾಮಯ್ಯನವ್ರ ಹತ್ರ, ದುಡ್ಡಿಲ್ಲ ಕರ್ನಾಟಕ ಸರ್ಕಾರದಲ್ಲಿ. ನಾನು ಹೇಳಿದೆ, ನೋಡಪ್ಪ, ನಮ್ಮ ಬಜೆಟ್ 3,71,00,000 ಅಲ್ಲ, 3,71,000 ಕೋಟಿ ಬಜೆಟ್. 3,71,000 ಕೋಟಿ. ಅದರಲ್ಲಿ 1,20,000 ಕೋಟಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ.